ಅಣ್ಣ ನಾವು ಸಣ್ಣವರಿದ್ದಾಗ 4-5 ಹುಡುಗರು ಸೇರಿ ಓಣ್ಯಾಗ ಒಂದು ಹಾಡು ಆಡ್ತಿದ್ವಿ. ಆ ಹಾಡಿನ ಜೊತೆಗೆ ಆಟ ಆಡ್ತಿದ್ವಿ. ಆ ಹಾಡು ಎಲ್ರಿಗೂ ಗೊತ್ತದ. ಆ ಹಾಡ ಹತ್ತಿ ಕಟ್ಟಿಗೆ ಬಿತ್ತಿ ಕಟ್ಟಿಗೆ ಬಾವಣ್ಣವರು ಬಸಣ್ಣವರು ಕೈ ಕೈ ಧೂಳುಗೈ ಪಂಚಂಪ ಗಡಂ ನೆಲಕಡಿ ಹನುಮ ದಾತರ ಧರ್ಮ ತಿಪ್ಪೆ ಮೇಲೆ ಕೋಳಿ ರಗತದ ಬೋಳಿ. ಇದು ಮುಂದೆ ಇನ್ನೈತಿ. ಇದ್ರ ಅರ್ಥ ಏನು ಗೊತ್ತಿದ್ದಿಲ್ಲ. ಏನೋ ಸುಮ್ಮನೆ ಆಟ ಆಡ್ತಿದ್ವಿ. ಆದರೆ ನಮ್ಮ ಹಿರಿಯರು ಈ ಸಾಲಿನೊಳಗ ಇಡೀ ನಮ್ಮ ಜೀವನ ಸಾರಾಂಶವನ್ನೇ ತಿಳಿಸಿಬಿಟ್ಟಾರ. ಹಿರಿಯರು ಹೇಳಿದ್ದು ನಾನು ನಿಮಗೆ ಹೇಳಕ್ಕೆ ಪ್ರಯತ್ನ ಪಡ್ತೀನಿ, ದಯವಿಟ್ಟು ಕೇಳ್ರಿ. ಹತ್ತಿ ಕಟ್ಟಿಗೆ ಅಂದ್ರೆ ಜೀವವಿದ್ದ ಮನುಷ್ಯ, ಬತ್ತಿ ಕಟ್ಟಿಗೆ ಅಂದ್ರೆ ಸತ್ತ ಮನುಷ್ಯ, ಜೀವ ಹೋದ ಮನುಷ್ಯ. ಬಾವಣ್ಣೋರು ಈ ದೇಹ ಸತ್ತ ಮೇಲೆ ಒಂದು ಸ್ವಲ್ಪ ಬಿಟ್ಟು ಬಿಟ್ರೆ ಬಾತು ಬಿಡ್ತದ, ಅದಕ್ಕೆ ಬಾವಣ್ಣೋರು. ಬಸಪ್ಪನವರು ಅಂದ್ರೆ 2 ದಿನ ಈ ದೇಹ ಹಂಗೆ ಬಿಟ್ಟುಬಿಟ್ರೆ ಸತ್ತ ಮೇಲೆ ನವರಂಧ್ರಗಳಿದು ಸೋರುತ್ತದ, ನವರಂಧ್ರದಿಂದ ವಾಸನೆ ಬರ್ತದ, ಅದಕ್ಕೆ ಬಸಪ್ಪನವ್ರ ದೇಹ ಬಸಿತದ. ಕಾಯಿ ಕಾಯಿ ಧೂಳುಗಾಯಿ, ಈ ದೇಹ ಎಂಬುದು ಒಂದು ನಮೂನಿ ಧೂಳುಗಾಯಿ ಇದ್ದಂಗೆ ಹೊಡೆದ್ರೆ ಟಪ್ ಅಂತ ಹೋಗ್ಬಿಡ್ತದ. ಪಂಚಂ ಪಗಡಂ, ಸತ್ತ ಮೇಲೆ ಈ ದೇಹವನ್ನು ಪಂಚಭೂತಗಳಲ್ಲಿ ಲೀನ ಮಾಡಬೇಕು. ಅದಕ್ಕೇನ್ ಮಾಡಬೇಕು? ಮಣ್ಣು ಮಾಡಬೇಕು. ನೆಲಕಡಿ ಹನುಮ, ನೆಲಕಡಿ ಹನುಮಿಗೆ ಹೇಳ್ಬೇಕಲ್ಲ, ಯಾಕಂದ್ರೆ ಬಂಡು ತೆಗ್ಗು ತೋಡಬೇಕು, ತೆಗ್ಗು ತೋಡಿದ ಮೇಲೆ ಮಣ್ಣು ಮಾಡಬೇಕು. ಅದಕ್ಕೆ ಹೇಳ್ತಾರೆ ನೆಲಕಡಿ ಹನುಮ. ದಾತರ ಧರ್ಮ, ಸತ್ತ ಮೇಲೆ ಬದುಕಿದ್ದಾಗ ಅವನು ದಾನ ಧರ್ಮ ಮಾಡೋಣ ಗೊತ್ತಿಲ್ಲ, ಸತ್ತ ಮೇಲೆ ಎಲ್ಲ ಮೇಲೆ ಮಣ್ಣು ಹಾಕಿದ ಮೇಲೆ ಬಸವಣ್ಣನ ಇಟ್ಟು ಪೂಜೆ ಮಾಡಿ ಕೈಲಾದಷ್ಟು 10 ಆದ್ರೆ 10, 20 ಆದ್ರೆ 20, 50 ಆದ್ರೆ 50, 5,000 5,000 ದಾನ ಧರ್ಮ ಮಾಡ್ತಾರೆ. ಅದಕ್ಕೆ ದಾತರ ಧರ್ಮ. ತಿಪ್ಪೆ ಮೇಲೆ ಕೋಳಿ ರಗತದ ಬೋಳಿ. ಈ ದೇಹ ರಕ್ತದಿಂದ ಬಂದದ, ಮಾಂಸಗಳಿಂದ ಬಂದದ. ಆದ್ರೂ ತಿಪ್ಪೆ ಮಾಲಿನ ಜೀವನ ಇದ್ದಂಗೆ ನಮ್ಮದು. ಈಗ ಕೋಳಿಗೆ ಬಂಗಾರದ ಗೆಜ್ಜೆ ಕಟ್ಟಿದ್ರಿಗೆ ನಾ ತಿಪ್ಪೆ ಕೆದ್ರೋದು ಬಿಡೋದಿಲ್ಲ. ಹಂಗ ಮನುಷ್ಯಗೆ ಎಷ್ಟೇ ಇದ್ರು ಇನ್ನ ಬೇಕು ಅಂತ ಆಸೆ ಬಿಡೋದಿಲ್ಲ. ಇದಾ ತಿಪ್ಪೆ ಮೇಲೆ ಕೋಳಿ ರಗತದ ಬೋಳಿ. ಹಿರಿಯರು ಹೇಳ್ಯಾರಪ್ಪ, ನಾನು ನಿಮ್ಗೆ ಹೇಳಿನಿ. ಇದ್ರೊಳಗೆ ಇಷ್ಟು ಅರ್ಥ ಐತೆ ನನಗೆ ಗೊತ್ತಿದ್ದಿಲ್ಲ. ಈ ಹಾಡು ಆಡೋದಕ್ಕೆ ಸಾರ್ಥಕ ಆಯ್ತು ಅನ್ಕೊಂತೀನಿ. ಬರೀ ಆಡೀವಿ, ಇದರನ್ನ ತತ್ವಗಳನ್ನ ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ಜೀವನನೇ ಕಥೆನೇ ಬೇರೆ ಆಗುತ್ತೆ. ಈ ಹಾಡಿನ ಸಾಲುಗಳು ನಿಮ್ಗೆ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡ್ರಿ. ಏನನ್ನ ಶೇರ್ ಮಾಡ್ತೀರಪ್ಪ, ಇಂಥ ವಿಚಾರಗಳನ್ನ ಶೇರ್ ಮಾಡ್ರಿ. ನಮಸ್ಕಾರ.